ರಾಜ್ಯ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ತಯಾರಿ ಆಗ್ತಾ ಇದೆ. ಬಸ್ ಟಿಕೆಟ್ ದರ ಶೇಕಡಾ 15ರಿಂದ 20 ಹೆಚ್ಚಳಕ್ಕೆ ಸಿದ್ಧತೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗುತ್ತೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರ ಡೆಡ್ಲೈನ್ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರ ನಿರ್ಧಾರ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರ ಬೆಂಬಲ ಕೂಡ ಇದೆಯಂತೆ. ಖಾಸಗಿ ಬಸ್ ಅದಕ್ಕೆ 15ರಿಂದ 20. ಹೌದು, ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೆ ಮತ್ತೆ ಅವ್ರೇನ್ ಮಾಡಬೇಕು? ಕಲೆಕಾಯಿ ತಿನ್ಬೇಕಾ? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲದಕ್ಕೂ ಜಾಸ್ತಿ ಆಗ್ಬಿಡುತ್ತೆ ರೀ. ಎಲ್ಲದಕ್ಕೂ ಜಾಸ್ತಿ ಆಗ್ಬಿಡುತ್ತೆ. ಸರ್ಕಾರಿಗೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕಲ್ಲ ಬೇರೆ ಜಿಲ್ಲೆಗಳಿಂದ ಮತ್ತೊಂದು ಕಡೆಗಳಿಂದ. ಮತ್ತೊಂದು ಕಡೆ ಆಮೇಲೆ ಗ್ಯಾಸ್ ಜಾಸ್ತಿ ಆದಾಗ ಟೀ ಜಾಸ್ತಿ ಆಗುತ್ತೆ, ಕಾಫಿ ಜಾಸ್ತಿ ಆಗುತ್ತೆ. ಎಣ್ಣೆಗಂತೂ ಬಿಡಿ, ಎಣ್ಣೆಗಂತೂ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗ್ಬೇಕು ಅಂತಿಲ್ಲ. ಮನಸ್ಸು ಬಂದಾಗ ಪಾಪ ಇವರು ಹೇಳ್ತಾ ಇದ್ರು ನಮ್ಮನ್ನು ಮದ್ಯಪ್ರಿಯರು. ಕರೆಕ್ಟ್ ಅವ್ರು ಹೇಳು, ಮದ್ಯಪ್ರಿಯರು ಅಂತ ಕರಿಬೇಕು. ಇತ್ತೀಚೆಗೆ ಯಾರೊಬ್ಬ MLA ಹೇಳ್ತಾ ಇದ್ರು 2 ಬಾಟ್ಲಿ ಫ್ರೀ ಕೊಡಿ ಅಂತೇಳಿ. ಸಾಲು ಬೆಲೆ ಏರಿಕೆ ವಿರುದ್ಧ ಜನರು ರೋಸಿ ಹೋಗಿದ್ದಾರೆ. ದರ ಬರೆಗೆ ಕಂಗಾಲಾಗಿದ್ದಾರೆ. ಕರ್ನಾಟಕ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಕಾಯ್ತಾ ಇದೆ. ಖಾಸಗಿ ಬಸ್ ಮಾಲೀಕರು ಶಾಕ್ ಕೊಡೋಕೆ ತಯಾರಿ ಮಾಡಿದ್ದಾರಂತೆ. ಬನ್ನಿ ಇದರ ಬಗ್ಗೆ. ಸಂಬಳ ಒಂದು ಬಿಟ್ಟು ಜನಕ್ಕೆ ಬೇರೆ ಎಲ್ಲ ಹೆಚ್ಚಾಗಿದೆ. ಯಾವುದು ಬಾಕಿ ಇಲ್ಲ. ಒಂದು ರಿಪೋರ್ಟ್ ಇದರ ಬಗ್ಗೆ. ಜನರಿಗೆ ಕಾದಿದ್ಯ ಮತ್ತೊಂದು ಶಾಕ್. ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಫಿಕ್ಸ್. ಸಾಲು ಬೆಲೆ ಏರಿಕೆಗೆ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಕಾಫಿ, ಟೀ ಗ್ರಾಹಕರ ನಾಲಿಗೆ ಸುಡುತ್ತಿದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನ್ನೋಕೆ ಜನರು 100 ಸಲ ಯೋಚನೆ ಮಾಡುತ್ತಿದ್ದಾರೆ. ಶೀಘ್ರ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಮಾಲೀಕರು ಮುಂದಾಗಿದ್ದಾರಂತೆ. ಡೀಸೆಲ್ ಸೆಸ್ ಏರಿಕೆ ಮಾಡಿ ಸರ್ಕಾರ ಮಾಲೀಕರಿಗೆ ಶಾಕ್ ಕೊಟ್ಟಿದೆ. ಟೈರ್, ಬಸ್ ಬಿಡಿ ಭಾಗ, ಟೋಲ್ ದರ ಹೆಚ್ಚಳ ಆಗಿದೆ. ಬಸ್ ಮಾಲೀಕರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ಕಾರಣಕ್ಕೆ ಬಸ್ ಪ್ರಯಾಣ ದರವನ್ನ ಶೇಕಡಾ 15ರಿಂದ ಶೇಕಡಾ 20ರಷ್ಟು ಹೆಚ್ಚಳಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಪ್ರಯಾಣ ದರ ಏರಿಕೆ ಮಾಡದಿದ್ದರೆ ಉದ್ಯಮಕ್ಕೆ ಭಾರಿ ನಷ್ಟ ಆಗಲಿದೆ. ಪ್ರತಿ ಬಸ್ ನಿರ್ವಹಣೆಗೆ ಸುಮಾರು 18ರಿಂದ 20 ಸಾವಿರ ಖರ್ಚು ಆಗುತ್ತಿದೆ. ಟಿಕೆಟ್ ದರಗಳನ್ನು ಏರಿಕೆ ಮಾಡದೇ ಇದ್ರೆ ಬಸ್ ನಿರ್ವಹಣೆ, ಕಾರ್ಮಿಕರ ಸಂಬಳ ಸೇರಿ ಎಲ್ಲಾ ಖರ್ಚುಗಳು ಹೆಚ್ಚಾಗಿ ಹೊರೆ ಬೀಳಲಿದೆ ಅಂತ ಖಾಸಗಿ ಬಸ್ ಮಾಲೀಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿನ ಬೆಲೆ ಏರಿಕೆ, ಡೀಸೆಲ್ ಮೇಲೆ ಸೆಸ್, ವಿದ್ಯುತ್ ದರ ಏರಿಕೆ, ಕಸದ ಪಾರ್ಕಿಂಗ್ ಮೇಲಿನ ಶುಲ್ಕ ಸೇರಿ ಬೆಲೆ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ. ಇದೀಗ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗ್ತಿರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ದೀಪ್ತಿ ನಮ್ಮೊಂದಿಗೆ ನೇರ ಸಂಪರ್ಕದ. ಅಲ್ರಿ ದೀಪ್ತಿ, ಯಾವತ್ತಾದ್ರೂ ನೀವು ನಿಮ್ಮ ಈ ಜರ್ನಲಿಸಂ ಇತಿಹಾಸದಲ್ಲಿ ಬೆಲೆ ಕಡಿಮೆ ಆಯ್ತು ಅಂತ ಸ್ಟೋರಿ ಮಾಡಿದ್ದೀರಾ? ಬೆಲೆ ಹೆಚ್ಚಾಯ್ತು ನಿಮ್ಮನ್ನು ನೋಡಿದಾಗ ಈ ಮೇಡಮ್ ಬಂದ್ಬಿಟ್ಟು ಈಗ ಬೆಲೆ ಹೆಚ್ಚಾಯ್ತು ಅಂತ ಹೇಳ್ತಾರೆ, ಈ ಮೇಡಮ್ ಬಂದ್ಬಿಟ್ಟು ಕಲ್ಲಂಗಡಿಯಲ್ಲಿ ವಿಷಕಾರಿ ಪದಾರ್ಥ ಇದೆ ಅಂತ ಹೇಳ್ತಾರೆ. ಈಗ ಎಷ್ಟು ಜಾಸ್ತಿ ಮಾಡ್ತೀರಿ? ರಿಪೋರ್ಟಿಂಗ್ ಮಾಡಿದಾಗಿಂದ ಯಾವ್ದು ಬೆಲೆ ಕಮ್ಮಿ ಆಗಿದೆ ಅಂತ ಮಾಡಿರ್ಲಿಲ್ಲ. ಆದ್ರೆ 2 ದಿನದಿಂದ ನನಗೂ ಕೂಡ ಶಾಕ್ ಆಯ್ತು. ಯಾಕಂದ್ರೆ ತರಕಾರಿ ಬೆಲೆ ಕಮ್ಮಿ ಆಗಿತ್ತು. ಅದೊಂದು ರಿಪೋರ್ಟಿಂಗು ನಿಜಕ್ಕೂ ಅನ್ಸ್ತು. ಕೇರ್ ಮಾರ್ಕೆಟ್ ನಲ್ಲೂ ಕೂಡ ನಾವು ಹೋಗುವಂತಹ ಸಂದರ್ಭದಲ್ಲಿ ಕೇಳ್ತಾ ಇದ್ರು, ಯಾವ್ದು ಬೆಲೆ ಜಾಸ್ತಿ ಆಗಿಲ್ಲಲ್ಲ, ಯಾಕೆ ಬಂದಿದ್ದೀರಾ ಅಂತ. ಇಲ್ಲ, ಕಮ್ಮಿ ಆಗಿದೆಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಪಾಪ ಯಾವತ್ತೂ ಕೂಡ ಜಾಸ್ತಿ ಅಂತ ತೋರಿಸ್ತೀವಿ, ಆದ್ರೆ ನಿಮ್ಮ ಕಷ್ಟವನ್ನ ನಾವು ತೋರಿಸೋದಿಲ್ಲಲ್ಲ, ಹಾಗಾಗಿ ಬಂದಿದ್ದೀನಿ ಅಂತ ಅವತ್ತು ಹೇಳ್ದೆ. ಅದೊಂದು ರಿಪೋರ್ಟಿಂಗ್ ಬಿಟ್ರೆ ಬೇರೆ ಎಲ್ಲ ಬೆಲೆ ಹೆಚ್ಚಳ ಅಂತಾನೆ ಕೊಟ್ಟಿರುವಂತದ್ದು. ಈಗ ಖಾಸಗಿ ಬಸ್ ದರನು ಕೂಡ ಹೆಚ್ಚಳ ಮಾಡೋದಕ್ಕೆ ಖಾಸಗಿ ವಾಹನ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಿಂದ ದರ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ, ಅಂದ್ರೆ KSRTC ಬಸ್ ದರವನ್ನ ಹೆಚ್ಚಳ ಮಾಡಿದಂತಹ ಸಂದರ್ಭದಲ್ಲಿ ನಾವು ಫಸ್ಟ್ ಕ್ವೆಶ್ಚನ್ ಮಾಡಿದ್ದೆ ಖಾಸಗಿ ಬಸ್ ಮಾಲೀಕರನ್ನ, ನೀವೇನಾದ್ರೂ ದರ ಹೆಚ್ಚಳವನ್ನ ಮಾಡ್ತೀರಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವ್ರು ಇಲ್ಲ, ಜನ ಆಲ್ರೆಡಿ ತುಂಬಾ ಹೊರೆಯಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಬೆಲೆ ಏರಿಕೆ ಬಿಸಿ ತಟ್ಟಿದೆ, ಹೀಗಾಗಿ ಸದ್ಯಕ್ಕಂತೂ ನಾವು ಮಾಡೋದಿಲ್ಲ ಅಂತ ಅವರು ನಿರ್ಧಾರವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅನಿವಾರ್ಯವಾಗಿ ದರ ಹೆಚ್ಚಳವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಅವ್ರಿಗೂ ಕೂಡ ಎದುರಾಗಿದೆ. ಯಾಕಂದ್ರೆ ಡೀಸೆಲ್, ಪೆಟ್ರೋಲ್
ಬೆಲೆ ಹೆಚ್ಚಳವಾಗಿರುವಂತದ್ದು. ಒಂದು, ರಾಜ್ಯ ಸರ್ಕಾರದಿಂದ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ₹2 ಹೆಚ್ಚಳ ಮಾಡಿದ್ರು. ಈಗ ಕೇಂದ್ರದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ ಕಾರಣಕ್ಕಾಗಿ ಈಗ ದರವನ್ನ ಹೆಚ್ಚಳ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏಪ್ರಿಲ್ 15ನೇ ತಾರೀಕು ನಂತರ 15% ಅಷ್ಟು ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡ್ತೀವಿ, ದರವನ್ನ ಜಾಸ್ತಿ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಮಂಗಳೂರು ಸೈಡ್ ಅಲ್ಲೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈಗಿರುವಂತಹ ಏನು ಟಿಕೆಟ್ ದರ ಇದರ 10% ಅಷ್ಟು ದರ ಹೆಚ್ಚಳ ಆಗಿದೆ. ಜೊತೆಗೆ ಪ್ರತಿ ಸ್ಟೇಜಿಗೆ ₹2 ಹೆಚ್ಚಿಗೆಯನ್ನ ತಗೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾರಿಗೆ ಇಲಾಖೆಯ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಹೊರೆ, ಮತ್ತೊಂದ್ ಕಡೆ ಪ್ರೈವೇಟ್ ಬಸ್ ಅಲ್ಲಿ ಓಡಾಡೋಣ ಅಂತ ಹೇಳಿದ್ರು ಕೂಡ ಅಲ್ಲೂ ಈಗ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ತಾ ಇದೆ, ಪ್ರಯಾಣಿಕರಿಗೆ ತಟ್ತಾ ಇದೆ. ಜೆಪಿ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಜನರಿಗೆ ಮತ್ತೊಂದು ದರ ಏರಿಕೆ ಬರೆ. ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ತಯಾರಿ ಆಗ್ತಾ ಇದೆ. ಬಸ್ ಟಿಕೆಟ್ ದರ 15% 20% ಹೆಚ್ಚಳಕ್ಕೆ ಸಿದ್ಧತೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗುತ್ತೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರ ಡೆಡ್ಲೈನ್ ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರ ನಿರ್ಧಾರ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರ ಬೆಂಬಲ ಕೂಡ ಇದೆಯಂತೆ. ಖಾಸಗಿ ಬಸ್ ಅದಕ್ಕೆ 15ರಿಂದ 20. ಹೌದು, ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೆ ಮತ್ತೆ ಅವ್ರೇನ್ ಮಾಡಬೇಕು? ಕಲೆಕಾಯಿ ತಿನ್ಬೇಕಾ? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲದಕ್ಕೂ ಜಾಸ್ತಿ ಆಗ್ಬಿಡುತ್ತೆ ರೀ. ಎಲ್ಲದಕ್ಕೂ ಜಾಸ್ತಿ ಆಗ್ಬಿಡುತ್ತೆ. ತರಕಾರಿಗೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕಲ್ಲ ಬೇರೆ ಜಿಲ್ಲೆಗಳಿಂದ, ಮತ್ತೊಂದು ಕಡೆಗಳಿಂದ. ಮತ್ತೊಂದು ಕಡೆ ಆಮೇಲೆ ಗ್ಯಾಸ್ ಜಾಸ್ತಿ ಆದಾಗ ಟೀ ಜಾಸ್ತಿ ಆಗುತ್ತೆ, ಕಾಫಿ ಜಾಸ್ತಿ ಆಗುತ್ತೆ. ಎಣ್ಣೆಗಂತೂ ಬಿಡಿ, ಎಣ್ಣೆಗಂತೂ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗ್ಬೇಕು ಅಂತಿಲ್ಲ. ಮನಸ್ಸು ಬಂದಾಗ ಪಾಪ ಇವರು ಹೇಳ್ತಾ ಇದ್ರು, ನಮ್ಮನ್ನು ಮದ್ಯಪ್ರಿಯರು ಕರೆಕ್ಟ್ ಅವ್ರು ಹೇಳಿ ಮದ್ಯಪ್ರಿಯರು ಅಂತ ಕರಿಬೇಕು. ಇತ್ತೀಚೆಗೆ ಯಾರೋ ಒಬ್ಬ MLA ಹೇಳ್ತಾ ಇದ್ರು 2 ಬಾಟ್ಲಿ ಫ್ರೀ ಕೊಡಿ ಅಂತೇಳಿ. ಸಾಲು ಬೆಲೆ ಏರಿಕೆ ವಿರುದ್ಧ ಜನರು ರೋಸಿ ಹೋಗಿದ್ದಾರೆ. ದರ ಬರೆಗೆ ಕಂಗಾಲಾಗಿದ್ದಾರೆ. ಕರ್ನಾಟಕ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಕಾಯ್ತಾ ಇದೆ. ಖಾಸಗಿ ಬಸ್ ಮಾಲೀಕರು ಶಾಕ್ ಕೊಡೋಕೆ ತಯಾರಿ ಮಾಡಿದ್ದಾರಂತೆ. ಬನ್ನಿ ಇದರ ಬಗ್ಗೆ. ಸಂಬಳ ಒಂದು ಬಿಟ್ಟು ಜನಕ್ಕೆ ಬೇರೆ ಎಲ್ಲ ಹೆಚ್ಚಾಗಿದೆ, ಯಾವುದು ಬಾಕಿ ಇಲ್ಲ. ಒಂದು ರಿಪೋರ್ಟ್ ಇದರ ಬಗ್ಗೆ. ಜನರಿಗೆ ಕಾದಿದ್ಯ ಮತ್ತೊಂದು ಶಾಕ್. ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಫಿಕ್ಸ್. ಸಾಲು ಬೆಲೆ ಏರಿಕೆಗೆ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಕಾಫಿ, ಟೀ ಗ್ರಾಹಕರ ನಾಲಿಗೆ ಸುಡುತ್ತಿದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನ್ನೋಕೆ ಜನರು 100 ಸಲ ಯೋಚನೆ ಮಾಡುತ್ತಿದ್ದಾರೆ. ಶೀಘ್ರ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಮಾಲೀಕರು ಮುಂದಾಗಿದ್ದಾರಂತೆ. ಡೀಸೆಲ್ ಸೆಸ್ ಏರಿಕೆ ಮಾಡಿ ಸರ್ಕಾರ ಮಾಲೀಕರಿಗೆ ಶಾಕ್ ಕೊಟ್ಟಿದೆ. ಟೈರ್, ಬಸ್ ಬಿಡಿ ಭಾಗ, ಟೋಲ್ ದರ ಹೆಚ್ಚಳ ಆಗಿದೆ. ಬಸ್ ಮಾಲೀಕರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಈ ಕಾರಣಕ್ಕೆ ಬಸ್ ಪ್ರಯಾಣ ದರವನ್ನ 15% 20% ಹೆಚ್ಚಳಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಖಾಸಗಿ ಬಸ್ಗಳ ಪ್ರಯಾಣ ದರ ಏರಿಕೆ ಮಾಡದಿದ್ದರೆ ಉದ್ಯಮಕ್ಕೆ ಭಾರಿ ನಷ್ಟ ಆಗಲಿದೆ. ಪ್ರತಿ ಬಸ್ ನಿರ್ವಹಣೆಗೆ ಸುಮಾರು 18ರಿಂದ 20 ಸಾವಿರ ಖರ್ಚು ಆಗುತ್ತಿದೆ. ಟಿಕೆಟ್ ದರಗಳನ್ನು ಏರಿಕೆ ಮಾಡದೇ ಇದ್ರೆ ಬಸ್ ನಿರ್ವಹಣೆ, ಕಾರ್ಮಿಕರ ಸಂಬಳ ಸೇರಿ ಎಲ್ಲಾ ಖರ್ಚುಗಳು ಹೆಚ್ಚಾಗಿ ಹೊರೆ ಬೀಳಲಿದೆ ಅಂತ ಖಾಸಗಿ ಬಸ್ ಮಾಲೀಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿನ ಬೆಲೆ ಏರಿಕೆ, ಡೀಸೆಲ್ ಮೇಲೆ ಸೆಸ್, ವಿದ್ಯುತ್ ದರ ಏರಿಕೆ, ಕಸದ ಪಾರ್ಕಿಂಗ್ ಮೇಲಿನ ಶುಲ್ಕ ಸೇರಿ ಬೆಲೆ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ. ಇದೀಗ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ ಆಗ್ತಿರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ದೀಪ್ತಿ ನಮ್ಮೊಂದಿಗೆ ನೇರ ಸಂಪರ್ಕದ. ಅಲ್ರಿ ದೀಪ್ತಿ, ಯಾವತ್ತಾದ್ರೂ ನೀವು ನಿಮ್ಮ ಈ ಜರ್ನಲಿಸಂ ಇತಿಹಾಸದಲ್ಲಿ ಬೆಲೆ ಕಡಿಮೆ ಆಯ್ತು ಅಂತ ಸ್ಟೋರಿ ಮಾಡಿದ್ದೀರಾ? ಬೆಲೆ ಹೆಚ್ಚಾಯ್ತು ನಿಮ್ಮನ್ನು ನೋಡಿದಾಗ ಈ ಮೇಡಮ್ ಬಂದ್ಬಿಟ್ಟು ಈಗ ಬೆಲೆ ಹೆಚ್ಚಾಯ್ತು ಅಂತ ಹೇಳ್ತಾರೆ, ಈ ಮೇಡಮ್ ಬಂದ್ಬಿಟ್ಟು ಕಲ್ಲಂಗಡಿಯಲ್ಲಿ ವಿಷಕಾರಿ ಪದಾರ್ಥ ಇದೆ ಅಂತ ಹೇಳ್ತಾರೆ. ಈಗ ಎಷ್ಟು ಜಾಸ್ತಿ ಮಾಡ್ತೀರಿ?
ರಿಪೋರ್ಟಿಂಗ್ ಮಾಡಿದಾಗಿಂದ ಯಾವ್ದು ಬೆಲೆ ಕಮ್ಮಿ ಆಗಿದೆ ಅಂತ ಮಾಡಿರ್ಲಿಲ್ಲ. ಆದ್ರೆ 2 ದಿನದಿಂದ ನನಗೂ ಕೂಡ ಶಾಕ್ ಆಯ್ತು. ಯಾಕಂದ್ರೆ ತರಕಾರಿ ಬೆಲೆ ಕಮ್ಮಿ ಆಗಿತ್ತು. ಅದೊಂದು ರಿಪೋರ್ಟಿಂಗು ನಿಜಕ್ಕೂ ಅನ್ಸ್ತು. ಕೇರ್ ಮಾರ್ಕೆಟ್ ನಲ್ಲೂ ಕೂಡ ನಾವು ಹೋಗುವಂತಹ ಸಂದರ್ಭದಲ್ಲಿ ಕೇಳ್ತಾ ಇದ್ರು, ಯಾವ್ದು ಬೆಲೆ ಜಾಸ್ತಿ ಆಗಿಲ್ಲಲ್ಲ ಯಾಕೆ ಬಂದಿದ್ದೀರಾ ಅಂತ. ಇಲ್ಲ, ಕಮ್ಮಿ ಆಗಿದೆಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಪಾಪ ಯಾವತ್ತೂ ಕೂಡ ಜಾಸ್ತಿ ಅಂತ ತೋರಿಸ್ತೀವಿ, ಆದ್ರೆ ನಿಮ್ಮ ಕಷ್ಟವನ್ನ ನಾವು ತೋರಿಸೋದಿಲ್ಲಲ್ಲ, ಹಾಗಾಗಿ ಬಂದಿದ್ದೀನಿ ಅಂತ ಅವತ್ತು ಹೇಳಿದೆ. ಅದೊಂದು ರಿಪೋರ್ಟಿಂಗ್ ಬಿಟ್ರೆ ಬೇರೆ ಎಲ್ಲ ಬೆಲೆ ಹೆಚ್ಚಳ ಅಂತಾನೆ ಕೊಟ್ಟಿರುವಂತದ್ದು. ಈಗ ಖಾಸಗಿ ಬಸ್ ದರನು ಕೂಡ ಹೆಚ್ಚಳ ಮಾಡೋದಕ್ಕೆ ಖಾಸಗಿ ವಾಹನ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಿಂದ ದರ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ದರವನ್ನ ಹೆಚ್ಚಳ ಮಾಡಿದಂತಹ ಸಂದರ್ಭದಲ್ಲಿ ನಾವು ಫಸ್ಟ್ ಕ್ವೆಶ್ಚನ್ ಮಾಡಿದ್ದೆ ಖಾಸಗಿ ಬಸ್ ಮಾಲೀಕರನ್ನ, ನೀವೇನಾದ್ರೂ ದರ ಹೆಚ್ಚಳವನ್ನ ಮಾಡ್ತೀರಾ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವ್ರು ಇಲ್ಲ, ಜನ ಆಲ್ರೆಡಿ ತುಂಬಾ ಹೊರೆಯಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಬೆಲೆ ಏರಿಕೆ ಬಿಸಿ ತಟ್ಟಿದೆ, ಹೀಗಾಗಿ ಸದ್ಯಕ್ಕಂತೂ ನಾವು ಮಾಡೋದಿಲ್ಲ ಅಂತ ಅವರು ನಿರ್ಧಾರವನ್ನ ಕೈಗೊಂಡಿದ್ರು. ಆದ್ರೆ ಈಗ ಅನಿವಾರ್ಯವಾಗಿ ದರ ಹೆಚ್ಚಳವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಅವ್ರಿಗೂ ಕೂಡ ಎದುರಾಗಿದೆ. ಯಾಕಂದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಳವಾಗಿರುವಂತದ್ದು. ಒಂದು, ರಾಜ್ಯ ಸರ್ಕಾರದಿಂದ ಹೈಸ್ಪೀಡ್ ಡೀಸೆಲ್ ಬೆಲೆಯನ್ನ ₹2 ಹೆಚ್ಚಳ ಮಾಡಿದ್ರು. ಈಗ ಕೇಂದ್ರದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ ಕಾರಣಕ್ಕಾಗಿ ಈಗ ದರವನ್ನ ಹೆಚ್ಚಳ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏಪ್ರಿಲ್ 15ನೇ ತಾರೀಕು ನಂತರ %15% ಅಷ್ಟು ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡ್ತೀವಿ, ದರವನ್ನ ಜಾಸ್ತಿ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಮಂಗಳೂರು ಸೈಡ್ ಅಲ್ಲೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈಗಿರುವಂತಹ ಏನು ಟಿಕೆಟ್ ದರ, ಇದರ %10% ಅಷ್ಟು ದರ ಹೆಚ್ಚಳ ಆಗಿದೆ. ಜೊತೆಗೆ ಪ್ರತಿ ಸ್ಟೇಜಿಗೆ ₹2 ಹೆಚ್ಚಿಗೆಯನ್ನ ತಗೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾರಿಗೆ ಇಲಾಖೆಯ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಹೊರೆ, ಮತ್ತೊಂದ್ ಕಡೆ ಪ್ರೈವೇಟ್ ಬಸ್ ಅಲ್ಲಿ ಓಡಾಡೋಣ ಅಂತ ಹೇಳಿದ್ರು ಕೂಡ ಅಲ್ಲೂ ಈಗ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ತಾ ಇದೆ, ಪ್ರಯಾಣಿಕರಿಗೆ ತಟ್ತಾ ಇದೆ. ಜೆಪಿ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್